ನಮ್ಮ ಭಾಷೆ ಉಳಿಸಿ ಬೆಳೆಸ್ಕೊಂಡು ಒಂದೇ ನಮ್ಮ ಮೇನ್ ಥಾಟ್ ಆಯಿತು. ಕುಂದಾಪುರ ಹಬ್ಬ ಬೆಂಗಳೂರಲ್ಲಿ ಈ ರೀತಿಯ ಒಂದು ಸೆಲೆಬ್ರೇಷನ್ ಮಾಡ್ಕೊಂಡ್ರೆ ಅಷ್ಟು ಸುಲಭ ವಿಷಯ ಅಲ್ಲ ಇದು. ನಮ್ಮ ಕುಂದಾಪುರ ಕನ್ನಡದ ಸಂಸ್ಕೃತಿ ಅಥವಾ ನಮ್ಮ ಕುಂದಾಪುರದ ಸಂಸ್ಕೃತಿ ಅದು ನಾಶ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಹೊಟ್ಟೆ ಪಾಡರಿಸಿ ಘಟ್ಟದ ಬರಿ ಸೇರಿದ್ರು ಅಥವಾ ಊರು ಬಿಟ್ಟು ಊರು ಹೋದ್ರು ನಮ್ಮ ಬಾಯಿ ತುಂಬಿಕೊಂಡದ್ದು ಕುಂದಾಪುರ ಕನ್ನಡ ಅಂತ ಹಾಡಿದ್ದಾಗೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇತ್ತು. ಕುಂದಾಪುರ ಹಬ್ಬ, ಜೈ ಕುಂದಾಪುರ. ಇವತ್ತು ಬೆಂಗಳೂರಿನಲ್ಲಿ ಕುಂದಾಪುರ ಕನ್ನಡ ಹಬ್ಬ ಅದ್ದೂರಿಯಾಗಿ ಆಚರಣೆ ಮಾಡಲಾಗ್ತಿದೆ. ಬೆಂಗಳೂರಿನ ಅರಮನೆಯ ಮೈದಾನದಲ್ಲಿ ಇವತ್ತು ಎಲ್ಲ ನೋಡಿದ್ರು ಹೊಯ್ಕು ಬರ್ಕು ಉಣುಕು ತಿಣುಕು ಪಣಕ ನಳಿಕೆ ಕುಂದಾಪುರ ಕನ್ನಡ ಇವತ್ತು ಡಿಮ್ಡಿಮವಾಗಿ ಎಲ್ಲರಲ್ಲಿ ಕೇಳಿಸ್ತಿದೆ. ಸೊ ಗ್ಯಾರಂಟಿ ನ್ಯೂಸ್ನ ಬಗ್ಗೆ ಏನು ಹೇಳ್ತಾರೆ, ಇವತ್ತು ಹಬ್ಬದಲ್ಲಿ ಕೂಡ ಗ್ಯಾರಂಟಿ ನ್ಯೂಸ್ನ ಬೋರ್ಡ್ ಮುಂದೆ ಫೋಟೋಸ್ಗಳನ್ನ ತೆಗೆದುಕೊಂತಿದ್ದಾರೆ. ಈ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತಾರೆ ಮಾತಾಡ್ಸೋಣ. ಸರ್, ಹೇಗೆ ಅನಿಸ್ತಾ ಇದೆ ಸರ್ ಇವತ್ತಿನ ಕಾರ್ಯಕ್ರಮ, ಹೇಗಿದೆ? ಮೊದಲನೇದಾಗಿ ನಮಸ್ಕಾರ ಸರ್. ಇದು ನಮ್ದು ಎಲ್ಲಕ್ಕಿಂತ ಮೊದಲು ನಾನು ಪ್ರತಿ ವರ್ಷ ಹೇಳೋದು ಒಂದೇ, ಈ 4 ವರ್ಷದಿಂದ ಈ ಥಾಟ್ ಯಾರಿಗೆ ಬಂತಾರೆ ಅವ್ರಿಗೆ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಇಂಥ ಥಾಟ್ ಬರೋದೇ ಅಪರೂಪ. ಈ ಕುಂದಾಪುರ ಹಬ್ಬ ಬೆಂಗಳೂರಲ್ಲಿ ಈ ರೀತಿಯ ಒಂದು ಸೆಲೆಬ್ರೇಷನ್ ಮಾಡ್ಕೊಂಡ್ರೆ ಅಷ್ಟು ಸುಲಭ ವಿಷಯ ಅಲ್ಲ ಇದು ಆ್ಯಕ್ಚುಲಿ. ಒಂದೇದಾಗಿ ಇನ್ನೊಂದಾಗಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ನಾನು ಇವತ್ತು ಗ್ಯಾರಂಟಿ ಕೊಡ್ತಾಯಿದ್ದೀನಿ. ಎಂಟರ್ಟೈನ್ಮೆಂಟಿಗಂತೂ ಯಾವುದಕ್ಕೆ ಇದೇ ಇಲ್ಲ, ಮುಲಾಜಿಲ್ಲ, ಅಷ್ಟು ಎಂಟರ್ಟೈನ್ಮೆಂಟ್ ಈಗ ನಿಮ್ಗೆ ಸಿಗುತ್ತೆ. ಈ ವರ್ಷ ಅಂತೂ ವಿಶೇಷ ಆಕರ್ಷಣೆ ಅಂತ ನಮ್ಮದಿಲ್ಲಿ ಜೋಡಾಟ ಅಂತ ಮಾಡ್ತಿದ್ದೀನಿ. ಊರಲ್ಲೆಲ್ಲ ಮಾಮೂಲಾಗಿ ರೆಗ್ಯುಲರ್ ಕಮ್ಮಿ ನಡೀತಾ ಇದೆ. ಬಟ್ ಬೆಂಗಳೂರು ಅಂತ ಈ ಮಹಾನಗರದಲ್ಲಿ ಈ ಜೋಡಾಟ ಅನ್ನುವಂಥದ್ದು ಅಷ್ಟು ಜನ ಆಲ್ರೆಡಿ ಫುಲ್ ಆಗಿದೆ. ತುಂಬ ಜನ ಸೇರಿದ್ದಾರೆ. ಭಾಳ ಅದ್ಭುತವಾದ ಕಾರ್ಯಕ್ರಮ ನಡೀತಿ ಕುಂದಾಪುರ ಕನ್ನಡ ಹಬ್ಬದಲ್ಲಿ, ಅದಂತೂ ನಾನು ಗ್ಯಾರಂಟಿ ಕೊಡ್ತೆ. ಇನ್ನೊಂದು ವಿಷಯ ಹೇಳ್ಕಂದ್ರೆ ನಮ್ಮದಲ್ಲಿ ಈ ಊಟೋಪಚಾರ ಅಲ್ಲಿ ಕುಂದಾಪುರ ಸ್ಟಾರ್ ಎಲ್ಲ ಒಂದು ಥಿಂಗ್ಸ್ಗಳು ಇಲ್ಲಿ ನಿಮ್ಗೆ ಸಿಗುತ್ತೆ. ಯಾವುದನ್ನು ಮಿಸ್ ಮಾಡ್ಕೊಂಡು ಚಾನ್ಸೇ ಇಲ್ಲ. ಅಂಥ ಒಳ್ಳೆಯ ಅದಕ್ಕೂ ನಾನು 100% ಗ್ಯಾರಂಟಿ ಕೊಡ್ತೀನಿ. ನಿಮ್ಗೆ ಯಾವುದು ಮಿಸ್ಸೇ ಆಗ್ತಿಲ್ಲ, ಅಷ್ಟು ಸೂಪರ್ ಆಗಿರುವಂಥ ನಿಮ್ಮ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಆ್ಯಂಡ್ ಇದರ ಜೊತೆಯಲ್ಲಿ ಕುಂದಾಪುರ ಕನ್ನಡ ಅನ್ನುವಂಥದ್ದು ಗ್ರಾಮೀಣ ಭಾಷೆ ಆಗಿದಂತೆ. ಯಾಕೆ ಕುಂದಾಪುರ ಕನ್ನಡ ಕಾರ್ಯಕ್ರಮ ಮಾಡ್ತಿರೋ ಮುಖ್ಯ ಉದ್ದೇಶ ಏನು ನಿಮ್ಮ ಪ್ರಕಾರ? ಯಾಕೆ ಇಷ್ಟು ದೊಡ್ಡ ಮಟ್ಟ ಕಾರ್ಯಕ್ರಮ, ಭಾಷೆಯ ವಿಚಾರವಾಗಿ ಏನಾದರೂ ಹಿಂದೆ ಇರುವಂಥ ಉದ್ದೇಶ? ನಮ್ಮ ಭಾಷೆ ಉಳಿಸಕ್ಕೆ ಬೆಳೆಸ್ಕೊಂಡು ಒಂದೇ ನಮ್ಮದು ಮೇನ್ ಥಾಟ್ ಆಯಿತು. ಮೇನ್ ಥಾಟೇ ನಮ್ಮದು, ನಮ್ಮ ಭಾಷೆ, ನಮ್ಮ ಕುಂದಾಪುರ ಕನ್ನಡ ಭಾಷೆಯನ್ನು ಒಂದು ಉನ್ನತ ಮಟ್ಟಕ್ಕೆ ತರಬೇಕು ಅನ್ನೋದೇ ನಮ್ಮ ಮೇನ್ ಥಾಟ್ ಇಪ್ಪದೇ ಅದೇ ಆ್ಯಕ್ಚುಲಿ. ಅದು ನೀವು ಬೆಂಗಳೂರಲ್ಲಿ ನಮ್ಮ ಕುಂದಾಪುರದಂಥ ಎಷ್ಟೋ ಊರಲ್ಲಿರೋ ಎಷ್ಟೋ ಜನ ಕುಂದಾಪುರದಲ್ಲಿ ಉದ್ಯೋಗ ಆಗಿರಲಿ, ಒಂದು ಕುಂದಾಪುರ ನಮ್ಮ ಅಭಿಭಾಷೆ ಕುಂದಾಪುರ, ಅದನ್ನು ಉಳಿಸುವ ನಿಟ್ಟಿನಲ್ಲಿ ನಾವು ಇಷ್ಟು ಪ್ರೋಗ್ರಾಮನ್ನು ಈ ಒಂದು ಮಹಾನಗರಲ್ಲಿ ಮಾಡ್ತಿತ್ತು. ಅದೊಂದು ಖುಷಿ. ಆಲ್ರೆಡಿ ಫುಲ್ ಆಯ್ತು. ಈ ಅರಮನೆ ಮೈದಾನ ಅನ್ನುವಂಥದ್ದು ಮುಕ್ಕಾಲು ಭಾಗ ಫುಲ್ ಆಯ್ತು. ಇನ್ನೂ ಫುಲ್ ಆಗಲಿ, ಇದೊಂದು ಜೋಡಾಟ ದೊಡ್ಡ ಮಟ್ಟಿಗೆ ಯಶಸ್ಸು ಆಗಲಿ ಅಂದರೆ ನಮ್ಮದೊಂದು ಶುಭ ಹಾರೈಕೆ. ಅದ್ರ ಜೊತೆಗೆ ನೀವು ಗ್ಯಾರಂಟಿ ನ್ಯೂಸ್ ಇದ್ದಂತೂ ನಮ್ಗೆ ತುಂಬ ಖುಷಿ ಆಯಿತು. ಖಂಡಿತ ಗ್ಯಾರಂಟಿ ಕೊಡ್ತಿದ್ದೆ, ಮತ್ತೊಮ್ಮೆ ಹೇಳ್ತಿದ್ದೆ, ನಾನು ಗ್ಯಾರಂಟಿ ಕೊಡ್ತಿದ್ದೆ. ಇದು ಯಶಸ್ಸಾಗಿ ನಿಮ್ಮೆಲ್ಲರಿಗೆ ಸಪೋರ್ಟ್ ಹೀಗೆ ಇರಲಿ, ದೊಡ್ಡ ಮಟ್ಟಿಗೆ ನಮ್ಮ ಕುಂದಾಪುರ ಕನ್ನಡ ಬೆಳೀಲಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು ಸರ್. ಇವತ್ತು ಕರಾವಳಿಯ ಕುಂದಾಪುರ ಕನ್ನಡ ಹಬ್ಬ ಬೆಂಗಳೂರಲ್ಲಿ ಅದ್ದೂರಿಯಾಗಿ ಆಗ್ತಾ ಇದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಕರಾವಳಿಯಲ್ಲಿ ಇವರು ಚಿರಪರಿಚಿತ, ಇವರ ಧ್ವನಿಯ ಮೂಲಕವೇ ಎಲ್ಲರ ಮನಸ್ಸನ್ನ ಗೆದ್ದಂಥವರು ಮೇಘನಾ ಕುಂದಾಪುರ ಬಹಳ ಅದ್ಭುತವಾದಂತಹ ಗಾಯಕಿ ಆಗಿದ್ದಾರೆ. ಇವತ್ತು ಕುಂದಾಪುರ ಕನ್ನಡ ಹಬ್ಬದ ಬಗ್ಗೆ ಏನು ಹೇಳ್ತಾರೆ, ಇವತ್ತಿನ ಈ ಸಂಭ್ರಮದ ಬಗ್ಗೆ ಅವರನ್ನೇ ಮಾತಾಡ್ಸೋಣ. ಮೇಡಮ್ ನಮಸ್ಕಾರ. ಸೊ ಇವತ್ತು ಹೇಗೆ ಅನಿಸ್ತಿದೆ ಕಾರ್ಯಕ್ರಮ ನೋಡಿ? ತುಂಬ ಖುಷಿ ಆಗ್ತಾ ಇದೆ. ಈ ಒಂದು ಕುಂದಾಪುರ ಕನ್ನಡ ಹಬ್ಬ ಅದು ನಮ್ಮ ಬೆಂಗಳೂರಲ್ಲಿ ಆಗ್ತಾ ಇರುವಂಥದ್ದು. ಎಸ್, ಆ್ಯಂಡ್ ಹಾಡು ಭಾಳ ಸ್ಪೆಷಲ್ ಆಗಿ ಏನಂತಂದರೆ ಕುಂದಾಪುರ ಕನ್ನಡ ಹಾಡೋಕ್ಕೂ ನಾರ್ಮಲ್ ನೀವು ಸಾಂಗನ್ನು ಹಾಡಲಿಕ್ಕೆ ಏನು ಡಿಫ್ರೆನ್ಸ್ ಅನಿಸುತ್ತೆ? ಮಾತೃಭಾಷೆ ನಿಮ್ಮ ಕನ್ನಡ, ಮಾತೃಭಾಷೆ ಕುಂದಾಪುರ ಕನ್ನಡ ಆಗಿರುತ್ತೆ. ಸೊ ಕುಂದಾಪುರ ಕನ್ನಡ ಹಾಡು ಹೇಳಲಿಕ್ಕೂ ಅಥವಾ ಬೇರೆ ಹಾಡು ಹೇಳಲಿಕ್ಕೂ ಏನು ಡಿಫ್ರೆನ್ಸ್ ಅನಿಸುತ್ತೆ ನಿಮಗೆ ಗಾಯಕಿಯಾಗಿ? ಕುಂದಾಪುರ ಕನ್ನಡ ಹಾಡು ಹಾಡಬೇಕಂತ ಹೇಳುವಾಗ ಮೊದಲು ನನಗೆ ಒಂದು ಸ್ವಲ್ಪ ಭಯ ಆಗಿ ಹೋಗಿತ್ತು. ಯಾಕಂದರೆ ನಾನು ಕುಂದಾಪುರದಿಂದ ಮಂಗಳೂರಿಗೆ ಹೋಗಿ ಆಲ್ರೆಡಿ 6 ವರ್ಷ ಆಗಿತ್ತು. ಸೊ ನನಗೆ ಭಯ ಇತ್ತು. ನಾನು ಮನೆಗೆ ಹೋಗೋದು ಸ್ವಲ್ಪ ರೇರ್ ಆಗಿದ್ದರಿಂದ ಕುಂದಾಪುರ ಕನ್ನಡ ಮಾತೇ ಅಷ್ಟು ಕಮ್ಮಿ ಆಗಿತ್ತು. ಆಗ ಇಲ್ಲ ಇದಾಗ್ತದೆ, ಯಾಕಂದರೆ ನಾವು ಚಿಕ್ಕದಿಂದ ಮಾತಾಡ್ತಿದ್ದು ಕುಂದಾಪುರ ಕನ್ನಡ. ಸೊ ಅದೊಂದು ಚಾಲೆಂಜ್ ಆಗಿ ಕೂಡ ಖುಷಿ ಕೂಡ ಆಗಿತ್ತು. ಸೊ ಆದರೆ ನೀವು ಕೇಳಿದಾಗೆ ಸಂಗೀತವೇ ಒಂದು, ಯಾವ ಭಾಷೆಲಾದರೂ ಅದು ಮ್ಯೂಸಿಕ್ ಇಸ್ ಮ್ಯೂಸಿಕ್. ಆದರೆ ಇದು ಒಂದು ಹೇಳಿದರೆ ಒಂದು ಚಾಲೆಂಜಿಂಗ್ ಇಡೀ ಟೀಮ್ ಹೇಳುವಾಗ ನನಗೆ ಒಂದು ಖುಷಿ, ಯಾಕಂದರೆ ಇದು ಮಾತ್ರ ಭಾಷೆ. ಸೊ ಅದೊಂದು ಖುಷಿ ಬೇರೆನೇ ಇರುತ್ತೆ. ಆ ವಿಭಿನ್ನ ಹಾಡುಗಳನ್ನು ಹೇಳ್ತೀವಿ. ಈಗ ಎಲ್ಲೋ ಒಂದು ಭಾಷೆಗಳನ್ನು ಎಲ್ಲೋ ಅಳೆದು ಹೋಗ್ತದೆ ಅನ್ನುವಂಥ ಅಂಚಿನಲ್ಲಿರುವಂಥ ಭಾಷೆಗಳ ಮೇಲೆ ಇಷ್ಟು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಹಾಡುಗಳನ್ನು ಬಳಕೆ ಆಗುತ್ತೆ, ಭಾಷೆಯ ಬಳಕೆ ಆಗುತ್ತೆ ಅಂದಾಗ ಎಷ್ಟು ಖುಷಿ ಆಗುತ್ತೆ. ಒಂದು ಮಾತಿದೆ, ಯಾವಾಗ ಒಂದು
ಸಂಸ್ಕೃತಿಯ ನಾಶ ಆಗಬೇಕಂತ ಇರ್ತದೋ ಆಗ ಆ ಭಾಷೆ ನಾಶ ಆದರೆ ಆ ಸಂಸ್ಕೃತಿ ನಾಶ ಆಗ್ತದೆ ಅಂತ. ನಮ್ಮ ಕುಂದಾಪುರ ಕನ್ನಡದ ಸಂಸ್ಕೃತಿ ಅಥವಾ ನಮ್ಮ ಕುಂದಾಪುರದ ಸಂಸ್ಕೃತಿ ಅದು ನಾಶ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಒಂದಷ್ಟು ಜನ ಕುಂದಾಪುರ ಕನ್ನಡ ಅವರು ಅದೇ ಹೊಟ್ಟೆ ಪಾಡರಿಸಿ ಘಟ್ಟದ ಬರಿ ಸೇರಿದ್ರು ಅಥವಾ ಊರು ಬಿಟ್ಟು ಊರೂರು ಹೋದರೂ ನಮ್ಮ ಬಾಯಿ ತುಂಬ ತುಂಬ್ಕೊಂಡದ್ದು ಕುಂದಾಪುರ ಕನ್ನಡ ಅಂತ ಹಾಡಿದ್ದಾಗೆ. ಸೊ ಹಾಗೆ ಇದು ಯಾವತ್ತೂ ಅಳಿಯೋದಿಲ್ಲ, ಉಳಿತಾನೆ ಇರ್ತದೆ, ಉಳಿಸ್ತೇವೆ ನಾವು. ಮುಂಬರುವ ಜನ್ರೇಷನ್ ಕೂಡ ಇದನ್ನು ಉಳಿಸಿ ಬೆಳೆಸಲೇಬೇಕು, ಇದು ನನ್ನ ಆಸೆ. ಸೊ ಇವತ್ತು ಕಾರ್ಯಕ್ರಮದಲ್ಲಿ ಸ್ವರ ಕುಂದಾಪುರ ದೊಡ್ಡ ಮಟ್ಟದಲ್ಲಿ ಶಬ್ದ ಧ್ವನಿ ಮಾಡಿದೆ. ಇವತ್ತು ಇದರಲ್ಲಿ ಏನು ಅನ್ಸುತ್ತೆ ಇವತ್ತು ನಿಮ್ಮ ಟೀಮ್ ಬಗ್ಗೆ ಯಾವ ರೀತಿಯಾಗಿ ಬೆಳೆದು ಬಂತು? ನಮ್ಮ ತಂಡದ ಹೆಸರು ಜರ್ನಿ ಥಿಯೇಟರ್ ಗ್ರೂಪ್ ಮಂಗಳೂರು. ಇದು 2010ರಲ್ಲಿ ವಿದ್ದು ಉಚ್ಚಿಲ್ ಸರ್ ಹಾಗೂ ಅವರ ಎಲ್ಲ ಫ್ರೆಂಡ್ಸ್ ಒಂದಷ್ಟು ಜನ ಸೇರಿಕೊಂಡು ಈ ಒಂದು ಟೀಮನ್ನು ಸ್ಟಾರ್ಟ್ ಮಾಡಿದರು. ಸೊ ಮೂಲತಃವಾಗಿ ರಂಗಭೂಮಿ ಮೇಲಿನ ಪ್ರೀತಿ ಹಾಗೂ ಸಾಮಾಜಿಕ ಕಳಕಳಿಯ ಮೇಲೆ ಇದೊಂದು ತಂಡ ನಿಂತಿರುವಂಥದ್ದು. ಇದು ಸಮಾನ ಮನಸ್ಕರು ಸೇರಿ ಕಟ್ಟಿರುಕೊಂಡಂಥ ಒಂದು ತಂಡ. ಸೊ ಇದರಲ್ಲಿ ಎಲ್ಲರೂ ಇದ್ದಾರೆ. ಇದರಲ್ಲಿ ಸ್ಟೂಡೆಂಟ್ಸ್ಗಳಿದ್ದಾರೆ, ಲೆಕ್ಚರರ್ಸ್ಗಳಿದ್ದಾರೆ, ಒಂದಷ್ಟು ಜನ ಪ್ರೊಫೆಷನಲ್ ಫೋಟೋಗ್ರಾಫರ್ಸ್, ವಿಡಿಯೋಗ್ರಾಫರ್ಸ್, DOPs. ಸೊ ಕಮಲ್ ಹಾಸನ್ ಅಂತ ಮೂವಿಯಲ್ಲಿ DOP ಆಗಿ ಕೆಲಸ ಮಾಡಿದ್ರು ಅಂತ ಅಂಡರ್ ವಾಟರ್ ಶೂಟ್ ಮಾಡಿದಂಥವ್ರು ಕೂಡ ನಮ್ಮ ಟೀಮಲ್ಲಿದ್ದಾರೆ. CAಗಳಿದ್ದಾರೆ. ಸೊ ಎಲ್ಲ ಬೇರೆ ಬೇರೆ ಕೆಲಸಗಳಲ್ಲಿದ್ದವರೆಲ್ಲ ಈ ತಂಡದಲ್ಲಿದ್ದಾರೆ. ಅವರು ಅವರ ಫ್ರೀ ಟೈಮಲ್ಲಿ ನಮ್ಮ ಜೊತೆ ಸೇರಿಕೊಂಡು ಒಂದಷ್ಟು ರಂಗಭೂಮಿಯ ಬಗ್ಗೆ ಕೆಲಸಗಳನ್ನು ಮಾಡ್ತೇವೆ. ಕಾಲೇಜ್ ರಂಗಭೂಮಿಯನ್ನೇ ಮುಖ್ಯವಾಗಿ ಇಟ್ಟುಕೊಂಡು ನಮ್ಮ ತಂಡ ಕಾರ್ಯನಿರ್ವಹಿಸ್ತಾ ಇದೆ. 2010ರಿಂದ ಈ ತಂಡ ಇದೆ. ಥ್ಯಾಂಕ್ ಯು. 17-18 ಭಾರಿ ಜನಸಂಖ್ಯೆ ಸೇರಿದ್ದಾರೆ. ನೀವು ನೋಡ್ತಾ ಇದ್ದೀರಾ ಕುಂದಾಪುರದವರು ಏನನ್ನೋದು ಗತ್ತುಗಾರಿಕೆ ಮತ್ತು ಅವರು ಮಾಡೋದು ಪ್ರಯತ್ನ ಕೆಲಸದ ಬಗ್ಗೆ. ಇವಾಗ ನಾರ್ಮಲ್ ಕನ್ನಡಕ್ಕಿಂತ ಕುಂದಾಪುರ ಕನ್ನಡ ಏನು ವಿಭಿನ್ನ ಇದೆ? ಇನ್ನು ನಮ್ಮ ಭಾಷೆ ಸ್ಟೈಲೇ ಹಾಗೆ ಇಲ್ಲಿದ್ದು ಸೊ ಈ ರೀತಿಯಾಗಿ ವಿಭಿನ್ನ ಇದೆ. ಇವತ್ತಿನ ಹಬ್ಬದ ಬಗ್ಗೆ ಏನು ಹೇಳ್ತೀರಾ? ಹಬ್ಬ ಜನ ಎಲ್ಲ ನೋಡೋದು ತುಂಬ ಖುಷಿಯಾಗುತ್ತೆ. ನಮ್ಮೂರವರು ಈ ಥರ ಇಷ್ಟು ಜನ ಇದ್ದಾರಂತ. ಬೆಂಗಳೂರಲ್ಲಿ ಎಷ್ಟು ಜನಸಂಖ್ಯೆ ನೋಡಿದಾಗ ಕುಂದಾಪುರದವ್ರದ್ದು ಅಲ್ವಾ ತುಂಬ ಖುಷಿ ಪಡುತ್ತೆ. ಅಷ್ಟೇ ಅವರ ಕಾರ್ಯಕ್ರಮ ಆಯೋಜಕರ ಪ್ರಯತ್ನ ಕೂಡ ಅಷ್ಟೇ ಇದೆ. ತುಂಬ ಖುಷಿಯಾಗುತ್ತೆ. ನಾಳೆನೂ ಇದಕ್ಕಿಂತ ಹೆಚ್ಚಿನ ಜನ ಕಾರ್ಯಕ್ರಮ ಕೇವಲ ಕರಾವಳಿಯವರಿಗೆ ಅಲ್ಲ ಅಥವಾ ಎಲ್ಲರಿಗೂ? ಎಲ್ಲರಿಗೂ ಇದೆ. ಆಲ್ಮೋಸ್ಟ್ ಕರ್ನಾಟಕದವರು ಎಲ್ಲರೂ ಬರ್ತಾ ಇದ್ದಾರೆ. ಎಲ್ಲಾಗೆ ಮಾಡುವುದು ಕುಂದಾಪುರ ಭಾಗದವರು ಮಾಡೋದ್ರಿಂದ ಹೆಚ್ಚಾಗಿ ಕುಂದಾಪುರ ಭಾಗದವರೇ ಬರ್ತಾ ಇದ್ದಾರೆ. ಕರಾವಳಿ, ಮಂಗಳೂರು, ಉಡುಪಿ, ಆಲ್ಮೋಸ್ಟ್ ಕರ್ನಾಟಕ ಹೆಚ್ಚಿನವರೆಲ್ಲ ಇದ್ರ ಬಗ್ಗೆ ಫುಲ್ ಪಬ್ಲಿಸಿಟಿ ಇರೋದ್ರಿಂದ ತುಂಬ ನಾಳೆ ಅಂತೂ ಲಕ್ಷಗಳ ಜನ ಸೇರ್ತಾರೆ. 100%. ನಮ್ಗೆ ತುಂಬ ಖುಷಿ ಆಗ್ತಾ ಇತ್ತು ಕುಂದಾಪುರ ಹಬ್ಬ. ಜೈ ಕುಂದಾಪುರ. ಹಬ್ಬದ ಬಗ್ಗೆ ಏನು ಹೇಳ್ತೀರಾ? ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ನಮ್ದು ಊರಿನ ಫುಡ್, ನಮ್ದು ಕಲ್ಚರ್ ಎಲ್ಲ ಮಕ್ಕಳಿಗೂ ತಿಳಿತಿತ್ತು. ತುಂಬ ಖುಷಿ ಆಯ್ತು ನಮಗೆ. ಇಂಥ ಹಬ್ಬ ಬೆಂಗಳೂರಾಗ ನಡೀತಿತ್ತಲ್ಲ, ಅದು ತುಂಬ ಖುಷಿ ನಮಗೆ. ನಮಗೆ ನಮ್ಮ ಕರಾವಳಿ ಭಾಗದವರೆಲ್ಲ ಈ ಥರ ಎಲ್ಲ ಸೇರಿರೋದು ತುಂಬ ಖುಷಿ ಆಗ್ತಾ ಇದೆ. ನಮ್ಮದು ಡಿಫ್ರೆಂಟ್ ಆಗಿದೆ ಸಂಸ್ಕೃತಿ. ನಮ್ಮ ಸಂಸ್ಕೃತಿ ನಮ್ದೀಗ ನೋಡಿ, ನಮ್ಮದು ಮನೆಯಲ್ಲಿ ನಾವು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರ್ತೀವಿ. ಇಲ್ಲೆಲ್ಲ ಅದು ನೋಡೋಕ್ಕೆ ಸಿಗಲ್ಲ ನಮಗೆ. ಇಲ್ಲಿ ಬಂದರೆ ನಾವು ಒಬ್ಬೊಬ್ಬರು ಸಿಂಗಲ್ ಎಲ್ಲ ಇರ್ತೀವಿ. ನಮ್ಗೆ ಅಲ್ಲಿ ಹೋದ ತಕ್ಷಣ ನಾವು ಫುಲ್ಲು ಒಂದು ಫ್ಯಾಮಿಲಿ. ಹೆಂಗಂದರೆ ನಮ್ಗೆ ಈಗ ಸಪ್ರೇಟ್ ಮನೆ ಮಾಡ್ಕೊಂಡು ಹೋದ್ರು ನಮಗೆ ಏನೋ ಒಂಥರ ಬೇಜಾರು ಅನಿಸ್ತಿರೋದು, ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇಲ್ವಲ್ಲ ಅಂತ ನಮ್ಗೆ ಆ ಥರ ಫೀಲ್ ಆಗ್ತಿರುತ್ತೆ. ನಮ್ಗೆ ಆ್ಯಕ್ಚುಲಿ ನಮ್ಮ ಯಾರೇ ಕುಂದಾಪುರದಿಂದ ಬಂದಿರ್ತಾರೆ ಅವ್ರಿಗೆ ಜಾಯಿಂಟ್ ಫ್ಯಾಮಿಲಿದು ವ್ಯಾಲ್ಯೂಸ್ ಗೊತ್ತಿರುತ್ತೆ. ಅವರೆಲ್ಲೂ ಇದು ಮಾಡ್ಕೊಳ್ಳಲ್ಲ. ಆಮೇಲೆ ಮತ್ತು ನಮ್ಮ ಡಿಶಸ್ಸು ತುಂಬ ಬೇರೆ ಥರ ಇರುತ್ತೆ. ಇಲ್ಲಿ ಕಂಪೇರ್ ಮಾಡಿದ್ರೆ ನಮ್ಮ ಡಿಶಸ್ಸೇ ಬೇರೆ ಥರ ಇರುತ್ತೆ. ಫ್ಲೇವರ್ ಆಗಲಿ ಪ್ರತಿಯೊಂದು ನಾವು ನ್ಯಾಚುರಲ್ ಆಗಿ ತಿಂತಾರೆ ನಮ್ಮ ಸೈಡೆಲ್ಲ. ಇಲ್ಲೆಲ್ಲ ಬಂದುಬಿಟ್ಟು ನಾವು ಕೆಮಿಕಲ್ ತಿಂತೀವಿ. ಅದೇ ನನ್ನ ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬಂದದಕ್ಕೆ ಎಲ್ಲ ಕ್ವಶನ್ ಕೇಳ್ತಾ ಇದ್ರು. ಹೌದು, ಇದೆಂತ, ಇದು ಯಾವ ಫುಡ್, ಇದ್ರ ಹೆಸರು ಎಂತ, ಇದು ಮಹಿಷಾಸುರ ವೇಷಾಯಿಕ ಬಂದಿರಲ್ಲ ಅದು ಯಾರು, ದೇವಿ ಯಾರು, ಆ ಸ್ಟೋರಿನೆಲ್ಲ ಕೇಳ್ತಿದ್ರು. ಅದನ್ನು ಹೇಳೋಕೆ ನಮ್ಗೆ ಖುಷಿ ಆಗ್ತಿತ್ತು. ಅದ್ರಿಗೆ ಸಂದರ್ಭ ಮಾಡಿಕೊಟ್ಟದು ಈ ಕುಂದಾಪುರ ಕನ್ನಡ ಹಬ್ಬ. ಅದು ನಮ್ಗೆ ತುಂಬ ಖುಷಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.